ಮೊನ್ನೆ ತಾನೇ ನಾನು ಒಂದು ವಿಡಿಯೋ ಮಾಡಿದ್ದೆ, ನೆನಪಿದೆಯಾ? ಆ ಕ್ರಾಸ್ ವೋಟ್ ಮಾಡಿದ 11 ಜನ ಶಾಸಕರು ಯಾರ್ಯಾರು ಅಂತ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಕೊಟ್ಟಿದ್ದೆ. ಇಡೀ ರಾಜಕೀಯದಲ್ಲೇ ಆ ವಿಡಿಯೋ ದೊಡ್ಡ ಸಂಚಲನನೇ ಸೃಷ್ಟಿ ಮಾಡಿತ್ತು. ನೀವೆಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಅವ್ರ ಹೆಸರನ್ನ ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಕೂಡ ಕೇಳ್ತಾ ಇದ್ರಿ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ. ಕ್ರಾಸ್ ವೋಟಿಂಗ್ ಹೈಡ್ರಾಮಾ ಈಗ ದಿಲ್ಲಿ ಅಂಗಳ ತಲುಪಿದೆ. ಇವತ್ತು ದೆಹಲಿಯಲ್ಲಿ ಏನಾಗಿದೆ ಗೊತ್ತಾ? ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ಇಬ್ರು ಸೇರಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ ಒಂದು ಪ್ರಾಥಮಿಕ ವರದಿ ಸಲ್ಲಿಕೆ ಮಾಡಿದ್ರು. ವರದಿ ಕೊಟ್ಟಿದ್ದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಆ ವರದಿಯಲ್ಲಿ ಯಾರ್ಯಾರ ಹೆಸರಿದೆ, ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಆರೋಪ ಮಾಡಲಾಗಿದೆ ಅನ್ನೋ ಲಿಸ್ಟ್ ಇದೆಯಲ್ಲ, ಅದು ಈಗ ದೆಹಲಿ ಮೂಲಗಳಿಂದ ನಮಗೆ ಸಿಕ್ಕಿದೆ. ಲಿಸ್ಟ್ನಲ್ಲಿರೋ ಹೆಸರುಗಳನ್ನು ಕೇಳಿದ್ರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಮೊದಲಿಗೆ ಬಿಜೆಪಿಯ ಒಳಗಡೆ ಯಾರ ಮೇಲೆ ಅನುಮಾನದ ನೆರಳು ಬಿದ್ದಿದೆ ಅಂತ ನೋಡೋಣ. ವರದಿಯಲ್ಲಿ ಪ್ರಮುಖವಾಗಿ 3 ಶಾಸಕರ ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಮೊದಲನೇ ಹೆಸರು BP ಹರೀಶ್, ಇನ್ನು ಎರಡನೇವರು ಬೇಲೂರು ಶಾಸಕ ಸುರೇಶ್, ಮೂರನೇ ಹೆಸರು ಕೇಳಿದ್ರೆ ಮೈಸೂರು ಭಾಗದವರಿಗೆ ನಿಜಕ್ಕೂ ಆಶ್ಚರ್ಯ ಆಗ್ಬೋದು, ಅದು ಮೈಸೂರಿನ ಶಾಸಕ TS ಶ್ರೀವತ್ಸ. ಹೌದು, ಇವರು ಸೇರಿದಂತೆ ಕೆಲವರ ಮೇಲೆ ವಿಜೇಂದ್ರ ಮತ್ತು ಅಶೋಕ್ ಅವರು ಗಂಭೀರವಾದ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಶ್ರೀವತ್ಸ ಆಗಲಿ ಬೇಲೂರು ಸುರೇಶ್ ಆಗಲಿ ಪಕ್ಷದ ಪಕ್ಕಾ ನಿಷ್ಠಾವಂತರು ಅಂದ್ಕೊಂಡಿದ್ವಿ, ಇವ್ರ ಮೇಲೆ ಯಾಕೆ ಡೌಟ್ ಬಂತು ಅಂತ. ದೆಹಲಿ ಮೂಲಗಳು ಹೇಳ್ತಿರೋ ಪ್ರಕಾರ ವೋಟಿಂಗ್ ನಡೆದ ದಿನ ಇವರ ಬಾಡಿ ಲ್ಯಾಂಗ್ವೇಜ್, ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ನಾಯಕರ ಜೊತೆ ನಡೆಸಿದ್ರು ಎನ್ನಲಾದ ಕೆಲವು ಗೌಪ್ಯ ಸಂಪರ್ಕಗಳು, ಇವೆಲ್ಲವನ್ನು ನೋಡಿ ರಾಜ್ಯ ನಾಯಕರು ಈ ವರದಿಯಲ್ಲಿ ಇವರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದಾರಂತೆ. ಮೇಲ್ನೋಟಕ್ಕೆ ಇವರೆಲ್ಲ ಪಕ್ಷದ ಪರವಾಗಿಯೇ ಇದ್ದಂತೆ ಕಂಡ್ರು, ಒಳಗೊಳಗೆ ಏನೋ ನಡೆದಿದೆ ಅನ್ನೋದು ಲೀಡರ್ಸ್ ವಾದ. ಸರಿ, ಇದು ಬಿಜೆಪಿ ಕತೆ ಆಯಿತು. ಹಾಗಾದರೆ ಮೈತ್ರಿ ಪಕ್ಷ JDS ಕತೆ ಏನು ಅಂತ ನೋಡೋದಾದರೆ, JDSನಲ್ಲೂ ಕ್ರಾಸ್ ವೋಟಿಂಗ್ ಆಗಿದೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಹಾಗಾದರೆ ಕುಮಾರಸ್ವಾಮಿಯವರ ಕೋಟಾದಿಂದ ಯಾರ ಹೆಸರು ದಿಲ್ಲಿ ತಲುಪಿದೆ, ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. JDS ಕಡೆಯಿಂದ ಹಿರಿಯ ನಾಯಕ GT ದೇವೇಗೌಡ, ಇವ್ರ ಹೆಸರು ಎಲ್ಲರಿಗೂ ಗೊತ್ತೇ ಇದೆ. ಇವರಂತೂ ಪಕ್ಕಾ ಮಾಡೇ ಇರ್ತಾರೆ ಅಂತ ಯಾರಿಗೆ ಕೇಳಿದ್ರು ಹೇಳ್ತಾರೆ. ಹನೂರು ಶಾಸಕ MR ಮಂಜುನಾಥ್ ಮತ್ತು ಅರಕಲಗೂಡು ಶಾಸಕ A ಮಂಜು, ಇದು ಶಾಕಿಂಗ್ ಹೆಸರು. A ಮಂಜು ಅವರ ಹೆಸರು, ಇವರ ಹೆಸರುಗಳು ಹೈಕಮಾಂಡ್ ವರದಿಯಲ್ಲಿ ಪ್ರಸ್ತಾಪವಾಗಿರುವ ಸಾಧ್ಯತೆ 100ಕ್ಕೆ 100ರಷ್ಟಿದೆ ಅಂತ ರಿಪೋರ್ಟಲ್ಲಿ ಗೊತ್ತಾಗ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, GT ದೇವೇಗೌಡ ಅವರ ಹೆಸರು ಮೊದಲಿಂದಲೂ ಚರ್ಚೆಯಲ್ಲಿದೆ. ಆದರೆ A ಮಂಜು ಮತ್ತು ಮಂಜುನಾಥ್ ಅವರ ಹೆಸರು ಈಗ ಸೀರಿಯಸ್ ಆಗಿ ಹೈಕಮಾಂಡ್ ಅಂಗಳ ತಲುಪಿದೆ. ಇವರೆಲ್ಲ ಇತ್ತೀಚಿನ ದಿನಗಳಲ್ಲಿ ಮೈತ್ರಿ ಧರ್ಮಕ್ಕಿಂತ ಹೆಚ್ಚಾಗಿ ತಮ್ಮ ವೈಯಕ್ತಿಕ ರಾಜಕೀಯ ಮತ್ತು ಆಡಳಿತ ಪಕ್ಷದ ನಾಯಕರ ಜೊತೆ ಸ್ವಲ್ಪ ಕ್ಲೋಸ್ ಆಗಿದ್ರು ಅನ್ನೋದು ಮೈತ್ರಿ ನಾಯಕರ ನಿದ್ದೆಗೆಡಿಸಿತ್ತು. ಅದಕ್ಕೆ ಈಗ ಇವರ ಕಂಪ್ಲೀಟ್ ಪ್ರೊಫೈಲ್ ರೆಡಿ ಮಾಡಿ ದಿಲ್ಲಿಗೆ ಕಳಿಸ್ಕೊಡಲಾಗಿದೆ. ಈಗ ನಮ್ಮ ಮುಂದೆ ಇರೋ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪ ಅಂದರೆ, ಓಕೆ, ವಿಜೇಂದ್ರ ಅವರು ವರದಿ ಕೊಟ್ಟಾಯಿತು, ಅಶೋಕ್ ಅವರು ಸಹಿ ಹಾಕಿದ್ದು ಆಯಿತು, ರಿಪೋರ್ಟ್ ಈಗ ಹೈಕಮಾಂಡ್ ಕೈಯಲ್ಲಿದೆ. ಈಗ ಹೈಕಮಾಂಡ್ ಏನು ಮಾಡುತ್ತೆ? ಸುಮ್ಮನೆ ಬಿಡುತ್ತಾ? ಚಾನ್ಸೇ ಇಲ್ಲ. BJP ಹೈಕಮಾಂಡ್ ಇತಿಹಾಸ ನೋಡಿದರೆ ಕ್ರಾಸ್ ವೋಟಿಂಗ್ ಅಥವಾ ಪಕ್ಷದ್ರೋಹದ ವಿಷಯದಲ್ಲಿ ಅವರು ಯಾವುದೇ ಕಾರಣಕ್ಕೂ ಸಾಫ್ಟ್ ಕಾರ್ನರ್ ತೋರಿಸೋದೇ ಇಲ್ಲ. ಸದ್ಯಕ್ಕೆ ಸಿಕ್ಕಿರೋದು ಪ್ರಾಥಮಿಕ ವರದಿ ಮಾತ್ರ ಆಗಿರೋದ್ರಿಂದ ಹೈಕಮಾಂಡ್ ಈಗ 3 ಪ್ರಮುಖ ಹೆಜ್ಜೆಗಳನ್ನು ಇಡ್ಬೋದು. ಮೊದಲನೇದಾಗಿ ಈ ಶಾಸಕರಿಗೆ ವಿವರಣೆ ಕೇಳಿ ಶೋಕಾಸ್ ನೋಟಿಸ್ ಜಾರಿ ಮಾಡ್ಬೋದು. ನಿಮ್ಮ ಮೇಲೆ ಯಾಕೆ ಶಿಸ್ತು ಕ್ರಮ ತಗೋಬಾರ್ದು ಅಂತ ಹೇಳ್ಬೋದು. ಎರಡನೇದಾಗಿ ಹೈಕಮಾಂಡ್ ತನ್ನದೇ ಆದ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ನಡೆಸುತ್ತೆ. ಇವರ ಕಾಲ್ ಡೀಟೇಲ್ಸ್, ಇತ್ತೀಚಿನ ಭೇಟಿಗಳ ಬಗ್ಗೆ ಗುಪ್ತಚರ ತಂಡದ ಮೂಲಕ ಮಾಹಿತಿ ಕಲೆ ಹಾಕುತ್ತೆ. ಮೂರನೇದಾಗಿ ಒಂದು ವೇಳೆ ಆರೋಪ ಸಾಬೀತಾದರೆ ಮುಲಾಜಿಲ್ದೆ ಪಕ್ಷದಿಂದ ಅಮಾನತು ಅಥವಾ ಉಚ್ಚಾಟನೆ ಮಾಡ್ತಾರೆ. JDS ಶಾಸಕರ ವಿಷಯದಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚಿಸಿ ಜಂಟಿ ಆಪರೇಷನ್ ಶುರು ಮಾಡ್ತಾರೆ. ಅಂದರೆ ರಾಜ್ಯ ರಾಜಕೀಯದಲ್ಲಿ ಶೀಘ್ರದಲ್ಲೇ ದೊಡ್ಡ ತಲೆಗಳು ಉರುಳೋದಂತೂ ಗ್ಯಾರಂಟಿ. ಸೊ ಇದಿಷ್ಟು ಇವತ್ತು ದೆಹಲಿಯಿಂದ ಸಿಕ್ಕಿರೋ ಇನ್ಸೈಡ್ ಇನ್ಫಾರ್ಮೇಶನ್. ಮೊನ್ನೆ ನಡೆದ ಕ್ರಾಸ್ ವೋಟಿಂಗ್ ಮಹಾನಾಟಕದ ಅಸಲಿ ಕ್ಲೈಮ್ಯಾಕ್ಸ್ ಈಗ ದಿಲ್ಲಿಯಲ್ಲಿ ಶುರುವಾಗಿದೆ. BP ಹರೀಶ್, ಬೇಲೂರು ಸುರೇಶ್, ಶ್ರೀವತ್ಸ, GT ದೇವೇಗೌಡ, ದೊಡ್ಡ ನಾಯಕರ ಹೆಸರುಗಳೇ ವರದಿಯಲ್ಲಿದೆ. ನಿಮ್ಮ ಪ್ರಕಾರ ಈ ಶಾಸಕರು ನಿಜವಾಗಿಯೂ ಕ್ರಾಸ್ ವೋಟ್ ಮಾಡಿದ್ದಾರಾ? ಹೈಕಮಾಂಡ್ ಇವರ ಮೇಲೆ ಕಠಿಣ ಕ್ರಮ ತಗೋಬೇಕಾ ಬೇಡವಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂಥದ್ದೇ ರೋಚಕ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಬಿಗ್ಗೆಸ್ಟ್ ಅಪ್ಡೇಟ್ಸ್ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.